ಹಲೋ. ಅಣ್ಣಾರೆ ಹಾ ರೀ. ಅವತ್ ಮತ್ತೆ ನಾವು ಬಿಜಿ ಅದ ಆಮೇಲೆ ಮಾಡ್ತೇವೆ ಅಂದ್ರಿ ಅದು ನಾನ್ ಫೋನ್ ಮಾಡಿದ್ನಲ್ರಿ ಮತ್ ಮಾಡ್ಲಿಲ್ರಿ ಅಣ್ಣ. ಹೌದ್ರಿ. ಇದ ದುರ್ಗಾ ಸಂಘದ ಇರಮರ್ದಲ್ರಿ ನಂಬರ್ ಅಣ್ಣ. ಹಾ ಹೌದ್ರಿ ಹೌದ್ರಿ. ಅದೇ ನೀವ್ ಮತ್ತೆ ಇಲ್ರಿ ಮೇಡಮ್ ನಾವ್ ಹೊರಗಡೆ ಎಲ್ಲ ಬಿಜಿ ಅದ ಮಾಡ್ತೇವೆ ಅಂತ ಹೇಳಿದ್ರಿ ಅಣ್ಣ ಮತ್ತೆ ಮಾಡ್ಲಿಲ್ರಿ. ಹೌದ್ರಿ ಹೌದ್ರಿ. ಏನ್ ಬೆಂಗ್ಳೂರಾಗ ಅದೀರಣ್ಣ? ಹ್ಞೂನ್ರಿ. ಹಲೋ. ಹ್ಞೂನ್ರಿ ಮೇಡಮ್ ಬೆಂಗ್ಳೂರಲ್ಲಿ. ಇಲ್ಲಿಗೆ ಅಂಕಸ್ಪೇಟೆಗೆ ಯಾವಾಗ ಬರ್ತೀರಣ್ಣಯ್ಯ? ಬರೋ ಲೇಟ್ ಆತ್ರಿ ಯಾಕ್ರಿ? ಅದು ನಿಮ್ಮ ಶ್ರೀ ದುರ್ಗಾ ಸಂಘನ ಸರಿ ಮಾಡ್ಬೇಕಂತ ಮಾಡಿದ್ದೇನೆ, ಒಂದ್ 5 ನಿಮಿಷ ಒಂದ್ ಸ್ವಲ್ಪ ಪುರ್ಸತ್ ಮಾಡ್ಕೊಂತ ಕೇಳ್ರಿ ಅಣ್ಣ. ಫ್ರೀನೇ ಐತಿ ಹೇಳ್ರಿ ಮೇಡಮ್. ಆಯ್ತಾ, ಈಗ ನಿಮ್ಮ ಶ್ರೀ ದುರ್ಗಾ ಸಂಘನ ಮತ್ತೆ ಸರಿ ಮಾಡೋದಕ್ಕೆ ಲೋನ್ ವ್ಯವಸ್ಥೆ ಎಲ್ಲ ಮಾಡ್ಬೇಕಂತ ಮಾಡಿದೇವ್ರಿ ಅಣ್ಣಾರೆ. ಹ್ಞೂನ್ರಿ. ಈಗ ಆ ಗುಂಪಿಗೆ ಲೋನ್ ಬೇಕು, ಅದು ನೀವು ಎಲ್ಲ ಫಸ್ಟ್ಗೆಲ್ಲ ಚೆನ್ನಾಗ್ ಕಟ್ಟಿದೀರಿ ಅಣ್ಣ. ಈಗೇನೋ ಸಮಸ್ಯೆ ಆಗಿದೆ, ಈಗ ನಿಮಗೂ ಕೂಡ ಲೋನ್ ತಕೋಬಹುದಾದ್ರಿ ಅಣ್ಣ. ಹೌದ್ರಿ. ಈಗ ಎಷ್ಟಿದೆ ಅಂತ ನಾನು ಹೇಳ್ತೇನೆ, ಒಂದ್ಸರಿ ಕರೆಕ್ಟಾಗಿ ಕೇಳಿಸ್ಕೊಳ್ರಿ, ಮತ್ತೆ ನಿಮ್ ಪ್ರಾಬ್ಲಮ್ ಏನಂತ ನನ್ಗೆ ಹೇಳ್ರಿ ಆಮೇಲ. ಓಕೆ. ನಾನೀಗ ಹೇಳ್ತೇನೆ ನೋಡಿ, ನಿಮ್ಮ ಶ್ರೀಲಕ್ಷ್ಮಿ ಅಲ್ಲಮ್ಮ, ಶ್ರೀಲಕ್ಷ್ಮಿನ ಅದು ದುರ್ಗ ಅಲ್ಲ, ದುರ್ಗ ಸಂಘ ಈರಮ್ಮಂದು 1 ಲಕ್ಷ ಲೋನ್ ತಗೊಂಡಿದ್ರಿ ಅಣ್ಣಯ್ಯ. ಅವ್ರಿಗೊಂದು LIC ಕೂಡ ಮಾಡಿದ್ರಿ. LIC 2024ರಲ್ಲಿ ರೆನ್ಯೂವಲ್ ಆಯ್ತು, ಅದಾದ್ಮೇಲೆ ಮತ್ತೆ 25ರಲ್ಲಿ ರೆನ್ಯೂವಲ್ ಆಗ್ಲಿಲ್ಲ. ಹೌದಾ? 50,000 ಬಾಂಡ್ ಇದೆ ಈರಮ್ಮ ಅವ್ರದ್ದು. ಆ ಬಾಂಡ್ ರೆನ್ಯೂವಲ್ ಆಯ್ತು, 24ರಿಂದ ನೀವು ಕಟ್ಲಿಲ್ಲ. ಈಗ ಸಮಸ್ಯೆ ಏನಾಗೈತೆ ಅಂತ ಹೇಳಿದ್ರೆ, ಆ ಗುಂಪಿಗೆ ಲೋನ್ ಬೇಕಣ್ಣ, ನಿಮ್ದು ಕೂಡ ಸರಿ ಮಾಡಿ ಕೊಡ್ತೇವ್ರಿ ಅಣ್ಣಾರೆ. ನೀವ್ ಅದು ಮರ್ಜಾದ್ರೆ ಮಾಡಿ ಕೊಡ್ರಿ ಅಂದ್ರೆ ಮಾಡಿ ಕೊಡ್ತೇವೆ. ಯಾಕಂದ್ರೆ ನೀವ್ ಇನ್ನು ಮುಂದೆ ಇಷ್ಟ ದಿನ ನೀವು ಕಟ್ಟಿದ್ ಕಟ್ರಿ ಅಂತ ನಾವು ಬಿಟ್ಟದ್ ಕಟ್ರಿ ಅಂತ ಹೇಳೋದಲ್ರಿ. ಇನ್ನು ಮುಂದೆ ವಾರದ ಕಂತ ರನ್ನಿಂಗ್ ಮಾಡ್ಕೊಂಡ್ ಹೋಗ್ರಿ ಅಣ್ಣ. ಅಲ್ಲ ನೀವ್ ಮಾಡ್ತಾನೆ ಅಂತ ಹೇಳಿದ್ರಿ ಅಣ್ಣ, ನಾನು ಹೇಳ್ತೇನೆ. ಇಲ್ಲ ಮೇಡಮ್ ನಾವು ಬರ್ತೇವೆ ಆ ಸಂಘಕ್ಕೆ, ಆ ಕಡೆ ಬಂದಾಗ ನಮ್ಗೂ ಲೋನ್ ಮಾಡಿ ಕೊಡ್ರಿ ಹಂಗಂದ್ರ ಕೂಡ ಲೋನ್ ಮಾಡಿ ಕೊಡ್ತೇವ್ರಿ ಅಣ್ಣಾರೆ. ಹೌದ್ರಿ ಮೇಡಮ್. ನಮ್ಮ ಮಿಸ್ಸಸ್ನ ಕೇಳ್ಬಿಟ್ಟು ಮಾಡ್ತೇನೆ ಮೇಡಮ್. ಈಗ ಕೇಳಿ ಹೇಳ್ರಿ ಅಣ್ಣ, ನಿಮ್ ಗುಂಪಿಂದ ಅದು ಸರಿ ಆಗ್ಬಿಡ್ತೈತಿ ಅಣ್ಣಾರೆ. ನೀವೆಲ್ಲ 1 ಲಕ್ಷ ತಗೊಂಡು ಅಲ್ಲಿವರೆಗೂ ಚೆನ್ನಾಗ್ ಕಟ್ಕೊಂತ ಹೋಗಿದ್ದೀರಿ ಅಣ್ಣ. ಏನೋ ಸಮಸ್ಯೆಗಳು ಎಲ್ಲರಿಗೂ ಬರವೆ, ಆಗ್ಬಿಟ್ಟೈತಿ. ಈಗೇನಿಲ್ಲ, ನಾವ್ ಅದನ್ನ ಸಮಸ್ಯೆ ಮಾಡಿರಿ, ಅದಿಷ್ಟು ಕಂತ್ ಕಟ್ರಿ ಅನ್ನೋದಲ್ಲ. ಈಗ ಎಷ್ಟ್ ಕಂತ್ ಬರುತ್ತಲ್ಲ ನಿಮ್ಗೆ ಅಷ್ಟ್ ಹೇಳ್ತೇವೆ, ಈ ವಾರದಿಂದ ರನ್ನಿಂಗ್ ಮಾಡ್ಕೊಂಡ್ ಹೋಗಿ. ಆಯ್ತು ಮೇಡಮ್, ಇನ್ನು ನಾವ್ 15 ದಿನ ಕಟ್ಟೋದಿಲ್ಲ, ಇನ್ನು ಒಂದ್ 15 ದಿನ ಬಿಟ್ಟು ಕಟ್ತೇವೆ ಅಂದ್ರೂ ಓಕೆ ಅಣ್ಣ. ಸರ್ ಹತ್ರ ನಾನ್ ಮಾತಾಡ್ತೇನ್ರಿ ಅಣ್ಣಾರೆ. ಉಳಿದಿರೋ ಬಾಕಿ ಕಟ್ಟದ ಮೇಡಮ್, ಈಗ ಹೊಸದಾಗಿ ಕಟ್ಟದ? ಉಳಿದಿರೋ ಬಾಕಿ ಎಲ್ಲ ಈಗ ನಾನು ಇದಕ್ಕೆ ಎಷ್ಟ್ ಕಂತ್ ಬರುತ್ತೆ ಅಂತ ಹೇಳ್ತೇನೆ, ಅಷ್ಟ್ ಕಂತ್ ಅಷ್ಟೇ ಕಟ್ಕೊಂತ ಹೋಗ್ರಿ. ಉಳಿದಿರೋ ಬಾಕಿ ಅಷ್ಟು ಕ್ಲೋಸ್ ಮಾಡೋದಲ್ರಿ ನಾನು ಹೇಳೋದು. ಒಂದ್ ಹೇಳ್ಬಿಡ್ತೇನೆ ನೋಡ್ರಿ, ನೀವ್ ಎಷ್ಟ್ ಕಂತ್ ಬರುತ್ತೆ ಅಂತ ಹೇಳ್ತೇನೆ ಅಣ್ಣ. ನಿಮ್ ಅನುಕೂಲ ಇದ್ರೆ ನೀವ್ ಎಷ್ಟ್ ಕಂತ್ ಕಟ್ತೀರಿ ಅಷ್ಟೇ ನನಗೆ ಹೇಳ್ರಿ ಅಣ್ಣ. ಅವತ್ತು ನಿನ್ನ ನಾನು ಈರಮ್ಮನ್ ಕೂಟ ಮಾತಾಡ್ದಾರೆ, ಇಲ್ಲರಿ ಮೇಡಮ್ ನಮ್ಮ ಮನೆಯವ್ರು ಬಂದ ಮಾತಾಡ್ತಾನೆ ಅಂದ್ರು. ಮತ್ತೆ ನೀವ್ ನಂಗೆ ಸಿಕ್ಕಿಲ್ರಿ ಅಣ್ಣಾರೆ. ಹೇಳ್ಬಿಡ್ತೇನೆ ಇರಿ 1 ನಿಮಿಷ. ಒಂದ್ ನಿಮಿಷ ಅಣ್ಣ ಹೇಳ್ತೇನೆ. ಅಣ್ಣ LIC ಅದು ಸೇರಿ ಬರುತ್ತಾ ನಿಮಗೀಗ? ಎಷ್ಟು ಬರುತ್ತೆ ಮೇಡಮ್? ಈಗ LIC ಅದು ಸೇರ್ಸಿದ್ರ ಅಣ್ಣ, ನಿಮ್ದು ಸಾಲದ ಔಟ್ಸ್ಟ್ಯಾಂಡಿಂಗ್ ಅದು ಸೇರಿದ್ರೆ 1,06,032 ರೂಪಾಯಿ ಬರ್ತೈತೆ. ಅದನ್ನ ನಾವು 3 ವರ್ಷಕ್ಕೆ ನಿಮಗ್ ಮಾಡಿ ಕೊಟ್ರೆ ಅಣ್ಣಾರೆ 872 ರೂಪಾಯಿ ಬರ್ತೈತೆ. 4 ವರ್ಷಕ್ಕೆ ಮಾಡಿ ಕೊಟ್ರೆ 700 ರೂಪಾಯಿ ಬರ್ತೈತೆ ನೋಡ್ರಿ. ಇವಾಗ ಅದೇ ನಾವ್ ಮೊದ್ಲೆಲ್ಲ ಕಟ್ಬೇಕಾದ್ರೆ ಎಲ್ಲ ಸೇರಿ ಕಟ್ಬೇಕಾ? ಅಲ್ಲ, ಈಗ LIC ನಿಮ್ ಸಾಲಕ್ಕೇನೆ ಹಾಕಿ ಕೊಟ್ಟು ಬಿಡ್ತೇವೆ. ಅದನ್ನೇನ್ ಸಪರೇಟ್ ಆಗಿ ಕಟ್ಟೋದ್ ಬೇಡ ನೀವು. ಈ ಕಂತಿನ ಜೊತೆಗೆ ಅದು ಬರುತ್ತಣ್ಣ. 2024ರದ LIC ಕ್ಲಿಯರ್ ಆಗುತ್ರಿ. ಈಗ 2025ಕ್ಕೆ ಇದೆಲ್ಲ ಸರಿ ಆದ್ಮೇಲೆ 25ಕ್ಕೆ ಮೇಡಮ್ ರೆನ್ಯೂವಲ್ ಮಾಡಿ ಕೊಡ್ರಿ ಅಂದ್ರೆ LIC ರೆನ್ಯೂವಲ್ ಮಾಡಿ ಕೊಡ್ತೇವ್ರಿ ಅಣ್ಣಾರೆ. ಇವಾಗ ನಾವ್ ಏನ್ ಅಮೌಂಟ್ ಏನ್ ಎಷ್ಟ್ ಕಟ್ಬೇಕಾಗ್ತಿ ವಾರ ವಾರ ಅಮೌಂಟ್ಗೆ? ಈಗ ನೀವು 200 ವಾರ ಅಂದ್ರೆ 4 ವರ್ಷಕ್ಕೆ ಮಾಡಿದ್ರಣ್ಣ 700 ರೂಪಾಯಿ ಕಟ್ಬೇಕಾಕತಿ. 5 ವರ್ಷಕ್ಕೆ ನೀವು ಮಾಡಿ ಕೊಡ್ರಿ ಅಂತ ಹೇಳಿದ್ರೆ 600 ರೂಪಾಯಿ ಕಂತು ಇರುತ್ರಿ ಅಣ್ಣಾರೆ. LIC ಅದು ಸೇರಿ. ಅದೇ ಇವಾಗ ಹೊಸದಾಗಿ ಮೊದ್ಲು ಬಾಕಿ ಎಲ್ಲ ಕಡಿಯಂತ ಹೋಗೋದು. ಮೊದ್ಲಿನ ಬಾಕಿ ಇದನ್ನ ನಿಮಗೆ ಏನಂತ ಹೇಳಿದ್ರಣ್ಣ, ಇದು ಈಗ ಹೊಸದಾಗಿ ನಾವು ಹಳೆ ಸಾಲ ಅದ್ರದ್ದು ಓವರ್ ಡ್ಯೂ ಏನ್ ಇರುತ್ತಲ್ಲ ಅದು ಎಲ್ಲ ಸೇರಿ LIC 4,300 ರೂಪಾಯಿ, 4,800 ರೂಪಾಯಿ ಈರಮ್ಮಂದು LIC ಬರುತ್ತೆ ಅವ್ರದ್ದು ವರ್ಷದ ಕಂತು. ಅದೆಲ್ಲ ಸೇರಿ ನಿಮ್ದು 1,06,000 ಆಗುತ್ರಿ ಅಣ್ಣ. ಹಳೆದೆಲ್ಲ ಕಟ್ಟಕ್ ಬಿಟ್ಟಿರಲ್ಲ ಅದು. ಹೌದೌದ್ರಿ.
ಕಟ್ಬೇಕಾಗಿದೆ ಈಗ ಅಷ್ಟು ನಾವು. ಅಷ್ಟು ಕಟ್ಬೇಕಾಗಿದೆ. ಅದನ್ನ ನೀವು ಇಷ್ಟು ವರ್ಷಕ್ಕೆ ಮಾಡಿ ಕೊಡ್ರಿ ಮೇಡಮ್, ನಾವು ಇನ್ನು ಮುಂದೆ ಕಂತು ಕಟ್ಕೊಂತ ಹೋಗ್ತೇವೆ ಅಂತ ಹೇಳಿದ್ರೆ ಆ ವ್ಯವಸ್ಥೆ ಮಾಡಿ ಕೊಡ್ತೇವ್ರಿ ಅಣ್ಣ. ಇನ್ನು ಸಂಘ ಸರಿ ಮಾಡ್ತೇವೆ. ನೀವು ಲೋನ್ ತಗೊಳ್ರಿ, LIC ಬಾಂಡ್ ಇದೆ, 50,000 ಬಾಂಡ್ ಇದೆ, ನೀವು 2.5 ಲಕ್ಷ ಗಂಟ್ಲೆ ಲೋನ್ ತಗೋಬಹುದು ಅಣ್ಣಾರೆ. ಇವಾಗ ನಾವು ಎಷ್ಟು ಕಟ್ಟಿದೆ ಮೇಡಮ್ ಇವಾಗ? ಈಗ ನೀವು ಇದ್ರ ಪ್ರಕಾರ ಆದ್ರಣ್ಣ ಎಷ್ಟು ಒಂದ್ ವರ್ಷ ಎಷ್ಟು ದಿನ ಆಯ್ತಣ್ಣ ನೀವು ಬಿಟ್ಟು? ಇವಾಗ ನಾವು ಬಿಟ್ಬಿಟ್ಟು ಒಂದು 6 ತಿಂಗಳು ಆಯ್ತು ಅಷ್ಟೇ ಮೇಡಮ್. 6-7 ತಿಂಗಳನ್ನ? ಇಲ್ಲಣ್ಣ, ನಾನು ಬಂದನ 8 ತಿಂಗಳಾಯ್ತು. ಇಲ್ಲಿಗೆ ನಾನು ಬಂದ್ 8 ತಿಂಗಳಾಯ್ತು. 8 ತಿಂಗಳದಿಂದ ನಿಮ್ ಕಂತಿಲ್ಲ. ಅತ್ಲಾಗ ಎಷ್ಟ್ ದಿನ ಬಿಟ್ಟಿದ್ರೆ ಏನೋ? ಅವ್ರು ಹೊಸ್ದಾಗಿದ್ರಲ್ಲ ಮೇಡಮ್, ಯಾರು ಅವರು? ಹನುಮಂತ್ ಸರ್ ಇದ್ದಾಗಿದ್ರಿ ಅಣ್ಣ ನೀವು? ಅವ್ರಿದ್ದಾಗೆ ಬಿಟ್ಟಿರೋದು. 75 89 ಹೇಳ್ತೇನ್ರಿ. ನೋಡ್ರಿ ಎಷ್ಟು ಕಟ್ಟಿದ್ದೀನಿ ಹೇಳ್ರಿ ಮೇಡಮ್. ಅಣ್ಣ ಸಾಲ ತಗೊಂಡ ಮೇಲೆ ನೀವು ಸಾಲ ನಿಮಗೆ 8ನೇ ತಿಂಗಳ ಬಂದೈತಿ, 28/8/2024. ಈ 8ನೇ ತಿಂಗಳ ಬಂದ್ರೆ 1 ವರ್ಷ ಆಯ್ತು. 1 ವರ್ಷದ ಮೇಲೆ ಆಯ್ತು. ನೀವು ಅಲ್ಲಿಗೆ ಕಂತು ಕಟ್ಟಿದ್ದು 17,000 ಕಂತು ಕಟ್ಟಿದೀರಿ ಅಣ್ಣಾರೆ. 17,000 ಕಂತು ಕಟ್ಟಿರಿ. ಇನ್ನು ಉಳಿದೆಲ್ಲ ಔಟ್ಸ್ಟ್ಯಾಂಡಿಂಗ್ ಹಂಗೆ ಇದೆ. ಈಗ ಅವಕಾಶ ಇದೆ ಅಣ್ಣ, ಅವಕಾಶ ಮೀರ್ಲಿಲ್ಲ. ನಿಮ್ ಗುಂಪು ಸರಿ ಮಾಡ್ಕೊಳ್ರಿ. ಸಂಘ ಏನು ಸಮಸ್ಯೆ ಇಲ್ಲ, A ಗ್ರೇಡ್ ಅಲ್ಲಿ ಇದೆ. ನಿಮ್ಗೂ ಅರ್ಜೆಂಟ್ ಲೋನ್ ಬೇಕಂದ್ರೆ ತಗೊಳ್ರಿ. ಈಗ ಉಳ್ದವ್ರಿಗೂನು ಲೋನ್ ಸಿಗುತ್ತಾ? ನಿಮ್ದು ಕಂತು ಬಾಕಿ ಹೋಗ್ತೈತೆ. ಕಂತು ಬಾಕಿ ಲಿಸ್ಟಿಂದ ಹೋಗ್ಬಿಡ್ತೀರಿ ಅಣ್ಣಾರೆ. ಈಗ ಮರ್ಜಿ ಮಾಡಿ ಕೊಡ್ರಿ ಅಂತಂದ ಹೇಳಿದ್ರೆ ನಾವು ಮಾಡಿ ಕೊಡ್ತೇವ್ರಿ ಅಣ್ಣ. ನೀವು ಬೇಕಿದ್ರೆ ಈ ವಾರ ಆಗಲ್ಲ ಮೇಡಮ್, ಮುಂದಿನ ವಾರಲಿಂದ ಕಟ್ತೇವೆ ಅಂದ್ರೂ ಅವಕಾಶ ಇದೆ. ನೆಕ್ಸ್ಟ್ ವಾರಲಿಂದ ಆದ್ರೆ ಕಂತು ಹಾಕಿ. ಆಯ್ತು ಮಿಸ್ಸಸ್ ಕೇಳ್ಬಿಟ್ಟು ಹೇಳ್ತೀನಿ ಮೇಡಮ್. ಈಗ ಅಲ್ಲೇ ಅದರಲ್ಲ, ಕೇಳ್ಬಿಡಿ. ನಾನ್ ಮಾತಾಡ್ತೇನೆ, ನೀರಮ್ಮರಿ ಕೊಡಿ, ನಾನೊಂದ್ ಸ್ವಲ್ಪ ಮಾತಾಡ್ತೇನೆ. ಇಲ್ಲ ಮೇಡಮ್, ನಮ್ಮ ಅಕ್ಕರ ಮನೆಗೆ ಬಂದಿನಿ ಇಲ್ಲಿ. ನಮ್ಮ ಮಿಸ್ಸಸ್ ಆ ಮನೇಲಿದ್ದಾರೆ. ಅಲ್ಲ ನೀವು ಇವತ್ತು ಒಂದ್ ಸ್ವಲ್ಪ ಕೇಳ್ಕೊಂಡೆ ಹೇಳ್ರಿ ಅಣ್ಣಾರೆ. ಕೇಳ್ತೀನಿ ಮೇಡಮ್, ಕೇಳ್ತೀನಿ. ಮನೆಗೆ ಹೋಗ್ಬಿಟ್ಟು ಕೇಳ್ತೀನಿ ಅಂತ. ಈಗ ಅದು ಅವ್ರದ್ದು ಹತ್ರ ಫೋನ್ ನಂಬರ್ ಐತನ, ಒಂದ್ ಸ್ವಲ್ಪ ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡ್ಬೋದಾ? ಅವ್ರು ಏನ್ ಹೇಳಿದ್ರು ಗೊತ್ತಾ ಮೇಡಮ್, ನಮ್ಮ ಮನೆಯವ್ರು ಬರ್ತಾರೆ, ನಮ್ಮ ಮನೆಯವ್ರು ಮಾತಾಡಿದ್ದು ಫೈನಲ್ ಅಂತ ಹೇಳಿದ್ರು ರೀ. ಅದೇ ಮೇಡಮ್, ನಾವು ಸೌದತ್ತಿ ಹೋದಾಗ ನೀವು ಮಾಡಿದ್ದು, ಅಲ್ಲಿಂದ ಮಾಡಿಲ್ಲ. ಹೋದ್ ತಿಂಗಳ 4ನೇ ಅಲ್ಲ, ತಾರೀಕು ಹೆಣ್ಮಕ್ಳು ಎಂತ ಮಾತಾಡ್ತಾರ, ನೀವ್ ಅಲ್ವಾ ಹೇಳಿದ್ರು, ಮಾಡಿದ್ರಿ ಮೇಡಮ್ ಅಂತ ಹೇಳಿದ್ರು. ಅಣ್ಣ ನೀವು ಡಿಸೈಡ್ ಮಾಡಿ. ಆಯ್ತು ಮೇಡಮ್ ಅಂದ್ರೆ ನಾನು ಒಂದ್ ಮಾಡ್ಕೊಂಬರ್ತೇನೆ, ನಿಮ್ ಗುಂಪ್ನವ್ರ ಹತ್ರ ಮಾತಾಡಿ ಅಣ್ಣಾರೆ. ಇಲ್ಲ ಮೇಡಮ್, ನಮ್ಮ ಕೇಳ್ಬಿಟ್ಟು ಹೇಳ್ತೀನಿ ಮೇಡಮ್. ಎಷ್ಟೊತ್ತಾಗುತ್ತೆ ನೀವ್ ಹೇಳ್ತೀರಾ ನಂಗೆ? ಆಯ್ತು ಮೇಡಮ್, ಇನ್ನೊಂದು half an hour. ಅರ್ಧ ಗಂಟೆಗ ಹೇಳ್ರಿ ಅಣ್ಣ. ತಮ್ಮ ಹೆಸರು ಏನ್ರಿ ಅಣ್ಣ? ವೀರೇಶ್ ಅಂತ. ವೀರೇಶಣ್ಣ, ನಂಗ್ ಒಂದ್ ಅರ್ಧ ಗಂಟೆ ಬಿಟ್ಟು ನಾನೇ ಫೋನ್ ಮಾಡ್ಲಾ, ನೀವ್ ಮಾಡ್ತೀರಾ? ನಾನೇ ಮಾಡ್ತೀನಿ ಮೇಡಮ್, ಇಲ್ಲ ನೀವ್ಯಾರು ಮಾಡಿ. ಸರಿ ಅಣ್ಣ, ಒಂದ್ ಸ್ವಲ್ಪ ಕೇಳ್ಕೊಂಡಿದ್ದು ಒಂದ್ ಸಮಸ್ಯೆ ಬಗೆಹರಿಸ್ಕೊಂಡ್ಬಿಡ್ರಿ ಅಣ್ಣ. ಆಯ್ತು ಮೇಡಮ್. LIC ಬಾಂಡ್ ಇದಾವ, ಎಲ್ಲ ಇದಾವ, ದೊಡ್ಡ ದೊಡ್ಡ ಅಮೌಂಟ್ ಸಾಲ ಸಿಗಂತ ಸಂಗಣ್ಣ. ನೀವ್ ಬೇಕಾದಂಗ್ ಕಟ್ಟಿದ್ಯಾರು, ಈಗೇನೋ ಸಮಸ್ಯೆ ಮಾಡ್ಕೊಂಡಿದೀರಿ. ಆಯ್ತು ವೀರೇಶಣ್ಣ, ನನಗೆ ಇವತ್ತನೇ ಇದು ಒಂದು ಕ್ಲಿಯರ್ ಅಂತಂದೇಳಿ ಏನಂತ ಹೇಳಿ. ಆಯ್ತು, ಸರಿ ತಗ ಅಣ್ಣ.